Yes! 24 ಪಂದ್ಯ ರೋಚಕ ರೋಮಾಂಚಕ ವಾಲಿಬಾಲ್ನಲ್ಲೂ ಹೀಗೂ ಉಂಟೆ 24 ಈಚ್. ಅವರಿಗೂ 2 ಬೇಕು, ಇವರಿಗೂ 2 ಬೇಕು. ಪ್ರೇಕ್ಷಕರ ಹೃದಯ ಬಡಿತ 60ರಿಂದ 170ಕ್ಕೆ. Taken. Yes! What an idea! ಯಶಸ್ವಿ ತಂಡಕ್ಕೆ ಕೊಂಡಿದೆ. 25-24ರಲ್ಲಿ ಟಾಟಾ ಸ್ಕೈ LIC ಸೆಟ್ ಪಾಯಿಂಟ್ ಆಯ್ದುಕೊಂಡಿದೆ. ಮತ್ತೆ ಅದೇ ರಾಗ, ಅದೇ ಹಾಡು, ವಾಲಿಬಾಲ್ ಕೈಯಲ್ಲಿ ಚೆಂಡು, ಮನುಷ್ಯನ ಹೃದಯದಷ್ಟೇ ಭಾರ. ಆನೂಸ್ ತಡೆಗೋಡೆಯಲ್ಲಿ ಯಶಸ್ಸು ದಾಖಲಿಸಿಕೊಂಡಿದೆ. ಶಾಕ್ಔಟ್ ಹೊಡೆತ 25-25, 25 ಈಚ್. ವಾಟ್ ಎ ಮ್ಯಾಚ್! ವಾಲಿಬಾಲ್ ಮನುಷ್ಯ ಅಷ್ಟೇ ಭಾರವನ್ನು ವಾಲಿಬಾಲ್ ಚೆಂಡು. ಅದ್ಭುತವಾದ ತಂತ್ರ ಮಂತ್ರ ಕುತಂತ್ರಗಳ ನಡುವೆ ಪ್ರೇಕ್ಷಕರ ಮನವನ್ನು ಗೆದ್ದಂತ ಟಾಟಾ ಸ್ಕೈ LIC 26-25. ಪಂದ್ಯ ಇನ್ನೂ ಕೂಡ ಮುಗಿದಿಲ್ಲ. ಮುಗಿಯಲೊಪ್ಪದ ಪಂದ್ಯ ಇನ್ನೂ ಕೂಡ ಜೀವಂತವಾಗಿದೆ. ಮನುಷ್ಯನ ಹೃದಯದಷ್ಟೇ ಭಾರವನ್ನು ಹೊಂದಂತ ವಾಲಿಬಾಲ್ 26-25. Shoot! What a shoot pass! Surprise to Anush. What a connecting pass! 26 each. 26-26ರಲ್ಲಿ ಮತ್ತೆ ರೋಚಕ ರೋಮಾಂಚಕ ಕುತೂಹಲ. ವಾಲಿಬಾಲ್ ಅನ್ನು ಹೀಗೂ ಮುಂದೆ ಎನ್ನಬಹುದು. Yes! Blackout game over Raisen. 27-26ರಲ್ಲಿ ಮತ್ತೆ ಟಾಟಾ ಸ್ಕೈ 1 ಅಂಕಕ್ಕಾಗಿ ಲಗ್ಗೆ ಇಟ್ಟುಕೊಂಡಿದೆ. ವಿಜಯಲಕ್ಷ್ಮಿ ಅವರಿಗೂ ಇವರಿಗೂ ಕುತೂಹಲವಾಗಿದೆ. ಸರ್ವಿಸ್ ನಲ್ಲಿ ಮತ್ತೆ ಮಿತ್ರನ ಸರ್ವಿಸ್. ಊಟ ಮಾಡಿದ್ದು ನಿನ್ನೆ ರಾತ್ರಿ, ಆದದ್ದು ಬೆಳಿಗ್ಗೆ सूर्य उदय 27 each. What a match! दोनों टीम के बीच लड़ाई वॉलीबॉल खेलते हुए. ಮತ್ತೆ ಬಹಳಷ್ಟು ಹೊತ್ತಿನ ಬಳಿಕ ಸೆಟ್ ಪಾಯಿಂಟ್ ಅನ್ನು ಪಡೆದುಕೊಂಡಿದೆ. ಮ್ಯಾಚ್ ಪಾಯಿಂಟ್ ಫೇವರ್ ಆಫ್ ಹೆಲಾಯ್ ಕತರ್ ಎಲೋಸಿಯಸ್ ಡಿಸೋಜಾ. ವಿಕ್ಟರ್ ಡಿಸೋಜಾ ಕ್ವಿಕ್ ಆಟೋ ಸರ್ವಿಸ್ ಮೂಡಬೇಡ. ಅಣ್ಣ ತಮ್ಮಂದಿರ ಬಲಿಷ್ಠ ತಂಡ ಕೊನೆಯ ಅಂಕಕ್ಕಾಗಿ ಟಾಟಾ ಸ್ಕೈ LIC ಟೀಮ್. ಟಾಟಾ ಸ್ಕೈ ಲಗಾಲೋ ಲೈಫ್ ಇಸ್ ಜಿಂಗಾಲಾಲ. 28-28 ಪ್ರೇಕ್ಷಕರ ಹೃದಯ ಬಡಿತ ಬಹಳಷ್ಟು ಎತ್ತರಕ್ಕೆ ಕೇಳ್ತಾ ಇದೆ. ಮಾಡಲೇಬಾರದು. What a blocking! ಅಶ್ವಲ್ ರೈಕ ಅದ್ಭುತವಾದ ತಡೆಗೋಡೆ. 29-28ರಲ್ಲಿ ಕೊನೆ ಅಂಕಕ್ಕಾಗಿ ಸರ್ಫರಾಜ್. ಇವರಿಗೆ 1 ಬೇಕು, ಅವರಿಗೆ 2 ಬೇಕು. (29-28) ಕಾಲ ಬಿಚ್ಚಿದ
ಯಾಕಿಂದ ಪ್ರಶ್ನೆ LIC ಟಾಟಾ ಸ್ಕೈ. ಇದು ನಿಜವಾದ ವಾಲಿಬಾಲ್. ಸಂತ ಲಾರೆನ್ಸ್ ಪದವಿಪುರ ಕಾಲೇಜು ಕ್ರೀಡಾಂಗಣದಲ್ಲಿ ಸಾಗ್ತಾ ಇದೆ. 29-29 ಸ್ಕೋರ್ ಬೋರ್ಡ್ ಇನ್ನೂ ಇದೆ. ಆಟಗಾರರು ಇನ್ನೂ ಕೂಡ ಇದ್ದಾರೆ. ಪ್ರೇಕ್ಷಕರಂತೂ ತುದಿಗಾಳಿನಲ್ಲಿ ನಿಂತಿದ್ದಾರೆ. 29-29 29 ಈಚ್. ವಾಟ್ ಎ ಮ್ಯಾಚ್. ದಯವಿಟ್ಟು ಪ್ರೇಕ್ಷಕರು ಎಷ್ಟು ಪ್ರೈಸ್ ಮಾತಾಡಬೇಡಿ. ಟೀಮ್ ಕ್ಯಾಪ್ಟನ್, ಟೀಮ್ ಸ್ಪಾನ್ಸರ್ ಇದ್ದಾರೆ. ಮಸ್ಟರ್ ಲೋಗೋ ವಿಕ್ಟರ್ ಡಿಸೋಜಾ ಅವರ ಬಲಿಷ್ಠ ತಂಡ. ಎಕ್ಸಲೆಂಟ್. 30-29 ಸ್ಕೋರ್ ಬೋರ್ಡ್ ಇನ್ನೂ ಕೂಡ ಇದೆ. 30-29 ಪಂದ್ಯ ಇನ್ನೂ ಕೂಡ ಮುಗಿಯಲು ಒಪ್ಪದ ಪಂದ್ಯ. ದ್ವಿತೀಯ ಸೆಟ್ ಬಹಳಷ್ಟು ರೋಚಕ. 30-29 30-29 एक पॉइंट आगे बढ़ते हुए अश्वंत. ಆಕ್ರಮಣದ ಆಟ ಇದರೊಂದಿಗೆ ಸಮಬಲದೊಂದಿಗೆ ಪಂದ್ಯ ಸಾಗ್ತಾ ಇದೆ. 30-30 ಇದು ತಪ್ಪಾಗಿದೆ. 30-30 ಪಂದ್ಯ ಇನ್ನೂ ಕೂಡ ರೋಚಕ. ಲಾರೆನ್ಸಿಯನ್ ಟ್ರೋಫಿ ಅವರಿಗೊಳಿಯುತ್ತದೋ ಇವರಿಗೊಳಿಯುತ್ತದೋ, LIC ಹೋಗ್ತದೋ ಕತ್ತರಿಗೆ ಹೋಗ್ತದೋ ನೋಡಬೇಕು. ಗೆಲ್ಲುವ ಬಲಾಢ್ಯ ಕುದುರೆಗಳು ಯಾವುದು? ಬಿಡಿ ಸಮರ್ಥದ ತಂಡ ಗೆದ್ದರೆ ಚಾಂಪಿಯನ್ ಆಗುತ್ತದೆ. LIC ಟಾಟಾ ಸ್ಕೈ ತಂಡ ಗೆದ್ದರೆ ಇನ್ನೊಂದು ಪಂದ್ಯ ಇದೆ. ಬ್ಲಾಕ್ ಔಟ್, ಚೆಕ್ ಔಟ್ ನ ಲಾಭವನ್ನು ಪಡೆದ ರಾಕೇಶ್. 31-30 31-30. ವಾಟ್ ಎ ಮ್ಯಾಚ್. ಇವತ್ತು ಪಂದ್ಯಕ್ಕೆ ಬಹಳಷ್ಟು ಕೊಡುಗೆ ಇದ್ದಾನೆ ನೀಡಿದಂತ ಕುಬೇರರಿದ್ದಾರೆ. ಅವರನ್ನೆಲ್ಲ ಅಭಿನಂದಿಸಿಕೊಟ್ಟಿದ್ದಾರೆ. ಮೊಬೈಲ್ ಅಲ್ಲ, ವಾಟ್ಸ್ಆಪ್ ಸ್ಟೇಟಸ್ ಅಲ್ಲ, ಜೇನುತುಪ್ಪನೂ ಇಲ್ಲ. 31 ಈಚ್. 31-31 32-31 LICಗೆ ಹಾಕಿದ ಯಾವತ್ತೂ ವಾಪಸ್ ಬರ್ತದೆ. ನೆಟ್ ಫಾಲ್ಟ್. ಆಟಗಾರರ ನೆಟ್ಟನ್ನು ಮುಟ್ಟಿದ್ದೀರಿ. 32-32 32 ಈಚ್. 32-32 ಮತ್ತೆ ಅದೇ ರಾಗ, ಅದೇ ಆಡು. ಸುಸೈಡ್ ಸರ್ವಿಸ್. 33-32 33-32. ಅಂದು ಕಾರ್ಕಳದ ಕುಂಟಾಡಿಯ ರಕ್ತೇಶ್ವರಿ ಟ್ರೋಫಿಯಲ್ಲಿ ಹಾಸನ ಹಾಗೂ ಆಳ್ವಾಸ್ ಕಾಲೇಜು ಇದೇ ರೀತಿ ಸೆಣಸಾಡುತ್ತಿದ್ದು, ಬಲಿಷ್ಠ ತಂಡಗಳು 36-34ರಲ್ಲಿ ಆಳ್ವಾಸ್ ತಂಡ ಗೆದ್ದುಕೊಂಡರೆ ಇಂದು ಈ ತಂಡದಲ್ಲಿ ಯಾರು ಗೆಲ್ಲುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. 33-32 33 ಈಚ್. ಇಂದು ಕೂಡ ಜೀವಂತವಾಗಿದೆ. ಎರಡು ತಂಡಗಳಿಗೂ 2 ಅಂಕ ಬೇಕಾಗಿದೆ. 33 ಈಚ್. 33-33.
ಗುಡ್ ಐ ವಿಲೇಶ್ವರ್ ಅಳತೆ ಮಾಡಿದ ಹೊಡೆತ 34 33 34 ರೈಸ್ ಅಂಡ್ ರೆಬೆಲ್ ಸರ್ವಿಸ್ ಝೋನ್ನಲ್ಲಿದ್ದಾರೆ. ಫ್ರಂಟ್ ಲೈನ್ನಲ್ಲಿ ತಡೆಗೋಡೆ ಅಜಿತ್ ಇದ್ದಾರೆ. ಅಟ್ಯಾಕ್ ಲೈನ್ನಲ್ಲಿ ಅಶ್ವಲ್ ಇದ್ದಾರೆ. ಯಾವ ರೀತಿ ಪಂದ್ಯ ತಿರುಗಬಹುದು? ತಪ್ಪಿದೆ. 35 ಈಚ್ 35 ಮತ್ತೆ ರೋಮಾಂಚಕ 35 ಈಚ್. ಸ್ಟೇಡಿಯಂ ಟ್ರೋಫಿ ಉಡುಪಿಯ ಅಜ್ಜನಕಾಡು ಮೈದಾನದಲ್ಲಿ ಬ್ಲಾಕ್ ಕ್ಯಾಚ್ ಹಾಗೂ ಬೆಂಗಳೂರು ತಂಡದ ನಡುವೆ ಇದೇ ರೀತಿ 38-36 ಪಂದ್ಯ ನಿಂತಿತ್ತು. ಇದು ಯಾವ ಪಂದ್ಯ ಎಷ್ಟು ಅಂಕಕ್ಕೆ ನಿಂತದೆ ಎಂದು ನೋಡಬೇಕಾಗಿದೆ. 36-35 36 ಮತ್ತೆ ವಾಲಿಬಾಲ್ ಅರ್ಜುನರ್ ಯಾರು? ಬೆಸ್ಟ್ ಅಟ್ಯಾಕರ್ ಯಾರು? ಬೆಸ್ಟ್ ಆಲ್ರೌಂಡರ್ ಯಾರು? ಬೆಸ್ಟ್ ಲಿಬ್ರೋ ಯಾರು? ಬೆಸ್ಟ್ ಬ್ಲಾಕರ್ ಯಾರು? ಬೆಸ್ಟ್ ಸೆಟ್ಟರ್ ಯಾರು ಎನ್ನುವ ಕುತೂಹಲ ಪ್ರೇಕ್ಷಕರಲ್ಲಿ ಮೂಡಿ ಬರಲಿದೆ. ಅದಕ್ಕೆಲ್ಲ ವೇದಿಕೆಯಲ್ಲಿ ಕಾಯಬೇಕು. 36 ಈಚ್ ಅಜಿತ್ ಆರ್ಭಟ. ಮತ್ತೆ ಟಾಟಾ ಸ್ಕೈ ತಂಡಕ್ಕೆ 37, ಖತ್ತರ್ ತಂಡಕ್ಕೆ 36. 37-36 killing smash. 37 AK-47 chest number 7 Nikhil STM Ujire. ಸೂರ್ಯನ ಕಿರಣಗಳು ಆಟಗಾರನ ಕಿರಣಗಳ ಮೇಲೆ 38-37 38-37 ಅನುಸಾರ ರೋಮಾಂಚಕವಾದ ವಾಲಿಬಾಲ್. ಎಲ್ಲರ ಚಿತ್ತ. ಮೂರು ಬೆಲೆಯ ಕ್ರೀಡಾಂಗಣ 38 38 ಈವರೆಗೆ 2 ಪಂದ್ಯ ಮುಗಿದಿತ್ತು. ಇನ್ನು ಒಂದೇ ಪಂದ್ಯ ಮುಗಿಲಿಲ್ಲ. 38 ಮತ್ತೆ ರೋಮಾಂಚಕ ಸ್ಕೋರ್ ಬೋರ್ಡ್ ಎಂದಾಗ್ತಾ ಇದೆ. ಮತ್ತೆ ಡಿಸಿಷನ್ ಪೆಂಡಿಂಗ್.
ತೀರ್ಪಿಗಾಗಿ ಕಾಯಬೇಕಾಗಿದೆ. ಎರಡೂ ತಂಡದ ಆಟಗಾರರು ಸೆಂಟ್ ಲಾರೆನ್ಸ್ ಟ್ರೋಫಿಗಾಗಿ ಸೆಣಸಾಡುತ್ತಿರುವಂತಹ ಬಲಿಷ್ಠ 10 ತಂಡಗಳಲ್ಲಿ ಇದೀಗ 2 ಮರಾಠಿ ತಂಡಗಳು ಚಾಂಪಿಯನ್ ವಿನ್ನರ್ಸ್ ರನ್ನರ್ಸ್ ಟ್ರೋಫಿಗಾಗಿ ಸೆಣಸಾಡುತ್ತಿರುವಾಗ ಪ್ರೇಕ್ಷಕರ ಚಿಂತೆ ಗೆಲ್ಲುವುದಾಗಿ. ಆದರೆ ಸ್ಕೋರ್ ಬೋರ್ಡ್ ನಲ್ಲಿ ಕುಳಿತಿರುವ ವಲೇರಿಯನ್ ಸರ್ ನ ಚಿಂತೆ ಸ್ಕೋರ್ ಬೋರ್ಡ್ ಸ್ಕೋರ್ ಶೀಟ್ ಮುಗಿದಿದೆ, 40ರ ಮೇಲೆ ಪಾಯಿಂಟ್ ಇಲ್ಲ ಅಂತ ಮಾಡ್ತಾ ಇದೆ. ಕ್ಯಾಪ್ಟನ್ ಹಾಗೂ ತೀರ್ಪುಗಾರರು ದಯವಿಟ್ಟು ಆದಷ್ಟು ಬೇಗ ತೀರ್ಪನ್ನು ನೀಡಬೇಕು. ಆಟಗಾರರು ವಾರ್ಮಪ್ ಡೌನ್ ಆಗಬಾರ್ದು. ಪ್ರೇಕ್ಷಕರ ತುದಿಗಳಿನಲ್ಲಿ ನಿಂತಿದ್ದಾರೆ. 38-38ರಲ್ಲಿ ಪಂದ್ಯ ಸ್ಕೋರ್ ಬೋರ್ಡ್ ಕಾಣ್ತಾ ಇದೆ. ಪ್ರಥಮ ಸೆಟ್ ಅನ್ನು ಗೆದ್ದುಕೊಂಡಂತ ಬ್ಲೂ ಜೆರ್ಸಿಯನ್ನು ಧರಿಸಿದ ಹಲವಾರು ಕತ್ತರ್ ತಂಡ, ರೆಡ್ ಜೆರ್ಸಿಯನ್ನು ಧರಿಸಿದಂತ ಟಾಟಾ ಸ್ಕೈ LIC ತಂಡ, ಮಾರ್ಷಲ್ ರೋಬೋ ಅವರ ಮಾಲಕತ್ವದ ಬಲಾಢ್ಯ ತಂಡ. ಅದೇ ರೀತಿ ಇನ್ನೊಂದು ಬಲಾಢ್ಯ ತಂಡ ಡಿಸೋಜಾ ಅವರ ಮಾಲಕತ್ವದ ಕ್ವಿಕ್ ಆಟೋ ಸರ್ವಿಸ್ ಮೊದಲೇ ಅಣ್ಣ ತಮ್ಮಂದಿರ ಬಲಿಷ್ಠ ತಂಡ. 38 ಇಂಚ್ ಸುಂದರವಾದ ಸಂಘಟನೆ ಯಶಸ್ವಿನ ಹುಟ್ಟುಗಾಗಿ ಸೆಂಟ್ ಲಾರೆನ್ಸ್ ಪ್ಯಾರಿಸ್ 3 ವೇಳೆ ಇವರ ಆಶ್ರಯದಲ್ಲಿ ನೂತನವಾಗಿ ನಿರ್ಮಿಸುತ್ತಿರುವಂತಹ ಮದುವೆಯ ಸಭಾಭವನದ ಉದ್ಘಾಟನಾ ಕಾರ್ಯಕ್ರಮಕ್ಕಾಗಿ ಈ ಒಂದು ಪಂದ್ಯಕೂಟ ನಿರ್ವಹಿಸಿದ್ದೇವೆ. ಇದೇ ಡಿಸೆಂಬರ್ 2ರಂದು ಇಲ್ಲಿ ಮುಂಬರುವ ಕ್ರೀಡಾಂಗಣದ ಮುಂದೆ ವೇದಿಕೆ ಮುಂದೆ ಕಾಣುತ್ತಿರುವಂತಹ ಭವ್ಯವಾದ ವೇದಿಕೆ ಕಾಣ್ತಾ ಇದೆ. ಸಭಾಭವನ ಡಿಸಿಷನ್ ಇಸ್ ಪೆಂಡಿಂಗ್. ಟಾಟಾ ಸ್ಕೈ ತಂಡದ ಆಟಗಾರ, ಅದೇ ರೀತಿ LIC ತಂಡ ಆಟಗಾರರ ನಡುವೆ ಕೊಂಚ ಮಟ್ಟಿನ ಡಿಸೈಡಿಂಗ್ ಪೆಂಡಿಂಗ್ ಆಗಿದೆ. ಒಂದೆಡೆ ಓವರ್ ರೀಚ್ ಎನ್ನುವ ಪ್ರಶ್ನೆ ಪ್ರೇಕ್ಷಕರ ಮುಂದಿಟ್ಟಿದ್ದಾರೆ, ಇನ್ನೊಂದೆಡೆ ಅದು ಎಲೌಟ್ ಎನ್ನುವ ಪ್ರಶ್ನೆ ತಂಡಕ್ಕಿದೆ. ದಯವಿಟ್ಟು ಆದಷ್ಟು ಬೇಗ ಪಂದ್ಯವನ್ನು ಪ್ರಾರಂಭಿಸಬೇಕು ಅಥವಾ ರೀಸರ್ವಿಸ್ ಅನ್ನು ನೀಡಬೇಕಾಗಿ ಕೇಳ್ಕೊಳ್ತಿದ್ದಾರೆ.